ನೋಡಿ ಫ್ರೆಂಡ್ಸ್, ಪಯೋನಿಯರ್ ಸೀಡ್ಸ್ ಒಂದು ಪಾಕೆಟನ್ನು ಹಾಕಿದ್ದೀವಿ. ಆ ಕಡೆ ಭಾಗ ನಾನು ಕಾವೇರಿ ಗೋಲ್ಡನ್ ಹಾಕಿದ್ದೀನಿ, ಈ ಕಡೆ ಭಾಗ ಪಯೋನಿಯರ್ ಸೀಡ್ಸನ್ನು ಹಾಕಿದ್ದೀನಿ. ಈ ಕಾಯಿ ಹೇಗಿದೆ ಅಂತಂದರೆ ತುಂಬ ಡಿಫ್ರೆಂಟ್ ಆಗಿದೆ. ಇದೇ ವರ್ಷ ಹಾಕಿರೋದು ನಾವು. ತುಂಬ ಉದ್ದ ಬಿಡುತ್ತೆ ಕಾಯಿ, ನೋಡ್ತಿರ್ಬೋದು. ತುಂಬ ಉದ್ದ ಬಿಡ್ತಾ ಇದೆ. ಕಾಳು ತುಂಬುತ್ತೋ ಇಲ್ಲೋ ಅನ್ನೋ ಡೌಟು. ನೋಡುವ, ಇನ್ನು ಟೈಮ್ ಇದೆಯಲ್ಲ, ಗೊತ್ತಾಗುತ್ತೆ. ಕೆಲವೊಂದು ಕಡೆ ಚೆನ್ನಾಗಿದೆ, ಕೆಲವೊಂದು ಕಡೆ ಈ ಥರ ಉದ್ದ ಬಿಡ್ತಿದ್ದಾವೆ. ಗೊತ್ತಾಗಬೇಕು. ನೀರು ಕಡಿಮೆ ಆಗಿದೆ, ನೀರು ಸಂಪ್ ಕೊಟ್ಟಿದ್ದೀವಿ, ಆದರೂ ಕೂಡ ಹಿಂಗೆ ಯಾಕಾಗಿದೆ ಗೊತ್ತಿಲ್ಲ. ನೋಡೋಣ, ಇನ್ನು ಸ್ವಲ್ಪ ದಿನದಲ್ಲೇ ಇದು ಇಳುವರಿ ಹೇಗೆ ಏನು ಎನ್ನೋದನ್ನು ಗೊತ್ತಾಗುತ್ತೆ. ಆ ಕಡೆ ಕಾವೇರಿ ಗೋಲ್ಡ್, ಆ ಕಡೆ ನೋಡೋಣ. ನೋಡಿದ್ರೆ ಗೈಸ್, ನೋಡಿದ್ರೆ ಅಂದ್ಕೊಳ್ತೀನಿ ಹೇಗಿದೆ ಅಂತ. ಇದು ಪಯೋನೀರ್. ಕೆಲವೊಂದು ಕಾಯಿಗಳು ದೊಡ್ಡದಾಗಿ ಬೆಳೀತಿದ್ದಾವೆ, ತೋರಿಸ್ತೀನಿ ತಡೀರಿ ಒಂದು ನಿಮಿಷ. ಇಲ್ಲೊಂದು ಕಾಯಿ, ಇದನ್ನು ನೋಡಿ, ಇದು ಒಂಥರ ಡಿಫ್ರೆಂಟ್ ಆಗಿದೆ. ನೋಡಿ, ಇದನ್ನು ನೀವು ನೋಡಿರ್ಬೋದು ಅಂದ್ಕೊಳ್ತೀನಿ. ರೈತರಿಗೆಲ್ಲ ಗೊತ್ತಿರುತ್ತಿದ್ದು, ಜೋಳ ಬೆಳೆಯೋದ್ರಲ್ಲಿ ರೈತರೆಲ್ಲ ಕೊಂಟ್ರಿದ್ದಾರೆ ಕೆಲವೊಬ್ಬರು. ಬಟ್ ನಾವು ಬೆಳೆದಿರೋ ಜೋಳದಲ್ಲಿ ಈ ಥರ ಇದೆ. ತುಂಬ ಉದ್ದ ಕಾಯಿ ಪಯೋನೀರ್. ಬನ್ನಿ ಆ ಕಡೆ ಕಾವೇರಿ ಗೋಲ್ಡನ್ನ ನೋಡೋಣ. ಈ ಕಡೆ ನೋಡಿ ಫ್ರೆಂಡ್ಸ್, ಇದು ಕಾವೇರಿ ಗೋಲ್ಡ್. ಕಾಯಿ ಒಳಗೆ ಕಾಯಿ ಬಿಡಿಸಿದ್ದಾವೆ. ಪರವಾಗಿಲ್ಲ, ಒಳ್ಳೆ ಚೆನ್ನಾಗಿದ್ದಾವೆ ಅಂದ್ಕೊಳ್ತೀನಿ. ನೋಡಬೇಕು, ಭಗವಂತ ಕೈ ಹಿಡ್ದ ಅಂತಂದರೆ ಚೆನ್ನಾಗಿ ಬರುತ್ತೆ. ಮಾಡೋ ಕರ್ತವ್ಯ ಎಲ್ಲ ಮಾಡಿದ್ದೀವಿ, ನೀರು ಕೊಟ್ಟಿದ್ದೀವಿ, ಗೊಬ್ಬರ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದು ಗೈಸ್, ನಾನು ಜಾಸ್ತಿ ಈ ರಾಸಾಯನಿಕ ಗೊಬ್ಬರಗಳನ್ನು ಜಾಸ್ತಿ ಹಾಕೋದಿಲ್ಲ. ಮೋಸ್ಟ್ಲಿ ಹಾಕಿದರೆ ಈ ಥರ ಚೆನ್ನಾಗಿ ಬರ್ತಿತ್ತೇನೋ ಗೊತ್ತಿಲ್ಲ. ಒಟ್ಟು ಸಾವಯವ ಕೃಷಿ ಪದ್ಧತಿಯಲ್ಲೇ ನಾನು ಇದನ್ನು ಬೆಳೆಸ್ತೀನಿ. ಅದೊಂದು ಖುಷಿ ಇದೆ. ಇಳುವರಿ ಕಡಿಮೆ ಆದರೂ ಪರವಾಗಿಲ್ಲ, ಭೂಮಿಯ ಫಲವತ್ತತೆ ಚೆನ್ನಾಗಿರುತ್ತೆ ಅನ್ನೋದು ಕಾರಣಕ್ಕೆ. ಆಲ್ರೆಡಿ ನಮ್ಮ ಭೂಮಿ ಒಳಗೆ ಯಾವ ಸತ್ವನೂ ಇಲ್ಲ. ಮೊದಲೆಲ್ಲ ರಾಸಾಯನಿಕ ಗೊಬ್ಬರ ಹಾಕಿ ಏನೂ ಇಲ್ಲ ಇದರೊಳಗೆ. ಇದು ಕಾವೇರಿ ಗೋಲ್ಡ್. ಆಗಲೇ ತೋರಿಸಿದ್ದು ಪಯೋನೀರ್, ಇದು ಕಾವೇರಿ ಗೋಲ್ಡು. ನಮ್ಮೂರಿಂದ ಸ್ವಲ್ಪ ದೂರ ನಮ್ಮ ಹೊಲ ಇರೋದು. 1 ಎಕರೆ ಗಾಯ್ಸ್ ಅಷ್ಟೇ ನಮ್ಮದು ಹೊಲ ಇರೋದು, 1 ಎಕರೆ ಅಷ್ಟೇ. ಅದರೊಳಗೆ ತೃಪ್ತಿಯಿಂದ ಕೆಲಸ ಮಾಡ್ತಾಯಿದ್ದೀವಿ. ಜೋಳ ಬೆಳೆದ್ರೆ ಯಾರಾದರೂ ರೈತರಿದ್ದರೆ ಸಜೆಷನ್ ಕೊಡೋದಾದರೆ ನನಗೆ ಕೊಡಿ, ತಗೋತೀನಿ. ಹೇಗೆ ಬೆಳಿಬೇಕು ಏನು ಎತ್ತ ಅನ್ನೋದನ್ನು ಹೇಳಿ. ಮುಂದಿನ ದಿನಗಳಲ್ಲಿ ಮತ್ತಿನ್ನೆಷ್ಟು ಕೆಲಸ ಮಾಡಿ ಫಲವನ್ನು ತೆಗಿಯೋಣಂತೆ. ಆದರೆ ಇನ್ನೊಂದು ಏನಪ್ಪ ಅಂತಂದರೆ, ರೇಟ್ ಇಲ್ಲ ಗಾಯಸ್. ಈ ವರ್ಷ ಜೋಳದ ರೇಟೇ ಇಲ್ಲ. ಭಗವಂತ ಚೆನ್ನಾಗಿ ರೇಟ್ ಕೊಡಬೇಕು, ಕಾಯಿ ಚೆನ್ನಾಗಿ ಬರಬೇಕು, ಇಳುವರಿ ಚೆನ್ನಾಗಿ ಬರಬೇಕು ಅಂದರೆ ರೈತರು ಉಳಿತೀವಿ. ಇಲ್ಲ ಅಂದರೆ ಗೊಬ್ಬರ ಬೀಜ ಅಲ್ಲಿಗೆ ಸಮ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ರೈತರ ಹಣೆ ಬರನೇ ಆಗಲ್ಲ. ಸಿಕ್ಕಿದ್ದನ್ನೇ ಪಂಚಾಮೃತ ಅಂತ ಅಂದ್ಕೊಳ್ಳೋದಷ್ಟೇ. ಓಕೆ ಗೈಸ್, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.